ಆಮೇಲೆ ನಮ್ಗೆ ಗೊತ್ತಾಯ್ತು ಕಷ್ಟಬೇಕಲ್ಲ, ಇಲ್ಲ ನಾಳೆ ಏನಾಯ್ತು ಯಾರು ಜವಾಬ್ದಾರಿ? ಅಲ್ಲ ಅವ್ರ ಮೈಂಡ್ ಸೆಟ್ ಹೆಂಗಿದ್ಯಾ ಅಂದ್ರೆ ನಾವು ಕೊಡ್ತೀವಿ, ನಾವು ಆಮೇಲೆ ವಸೂಲಿ ಮಾಡ್ಕೊಂತೀವಿ ನಾವು ಅನ್ನಂಗಿದ್ದಾರೆ. ಅಲ್ಲ ವೀರೇಂದ್ರ ಹೆಗಡೆ ಮೇಲೆ ಕಂಪ್ಲೇಂಟ್ ಆಗ್ತದೆ, ಇವ್ರದ್ದು ಬಿಡ್ತಾರೆ ಜನ ಇವ್ರನ್ನ. ಈಗ ನಾನು ಕುತ್ಕೊಂಡಿನಿ ಅಂದ್ರೆ 10 ಜನ ಕಟ್ಟದೇ ಇಲ್ಲ ಈಗ. ಅಲ್ಲ ಅದೇ ಇವ್ರು ಒಂದೇನು ಅಂತಂದ್ರೆ ಜನ ಪೂರಾ ಒಂದು ಇದನ್ನೇ ಒಂದು ಫೋರ್ಸ್ ಎದ್ದಾಳ ತನಕನು ಇವ್ರು ಆಟಕ್ ಬಿದ್ದಂಗ ಆಗ್ತಾರೆ. ಹಲೋ, ಸ್ವಲ್ಪ ಮೊನ್ನೆ ಗಲಾಟೆ ಮಾಡಿದ್ದೆ. ಯಾರ ಹತ್ರ? ಆ ಹುಡುಗರ ಹತ್ರ, ಬರ ಹುಡುಗರ ಹತ್ರ. ಯಾವ ಫೈನಾನ್ಸ್? ಬಳ್ಳಾರಿ ಅವರು. ಅಲ್ಲ ಯಾವ್ದದು ನೀನ್ ತಗೊಂಡಿರೋದಾ? ನಾನ್ ತಗೊಂಡಿದ್ದಿಲ್ಲ, ನಮ್ ತಾಯರ್ ತಗೊಂಡಿದ್ರು. ನಂಗೆ ಕಟ್ಗೆ ಅಂತ ಹೋಗ್ತಾ ಇದ್ರು ಅವರು. ಮೊನ್ನೆ ಏನಾಗಿದೆ, ಸಂಕ್ರಾಂತಿ ಹಬ್ಬದ ದಿನ ಬಂದ್ಬಿಟ್ಟಿದೆ. ಅವನು ಹಬ್ಬದ ದಿನ ಬಂದನೆ ಇವ್ರ ಹತ್ರ ದುಡ್ಡುಗಳು ಬೇಕಲ್ಲಣ್ಣ. ಅಲ್ಲಿ ಇವರೇ ಕೆಲಸ ಮಾಡೋರು, ಅವ್ರಿಗೆ ರಜೆ ಬೇರೆ ಐತೆ. ಇವಾಗ ನಿಮ್ಮಂತರ ಹತ್ರ ಯಾರ ಹತ್ರ ನಾವು ಹಾಕ್ಸ್ಕೊಳಕ್ಕೂ ಏನೇನೋ ಮಾಡಕ್ಕೂ ಪ್ರಾಬ್ಲಮ್ ಆಗೈತೆ. ಅವನು ಸ್ವಲ್ಪ ಹೊರಗೆ ನಿಂತ್ಕೊಂಡು ಅವಾಜ್ ಆಗ್ತಾನೆ ಅವತ್ತು. ಹಂಗೆ ಇಲ್ಲ ನಾವು ಹೋಗಲ್ಲ, ಕೊಡ್ಲೇಬೇಕು, ಹಂಗೆ ಹಿಂಗೆ ಅಂತ ನಾನು ಗಲಾಟೆ ಮಾಡಿದೆ. ನಾನು ಸರ್ ಈಗ ನೀವು ಕೊಟ್ಟಿರೋದು ನಿಜ, ನಾವೇನು ಎತ್ತಾಕಲ್ಲ, ಬಟ್ ನೀವು ಅದು ಹಬ್ಬ ಹರಿದಿನ ರಜಾ ನೋಡ್ಬಿಟ್ಟು ಬರೋಬಿಟ್ಟು ನೀವು ಏಕಾದಮ್ ಹಂಗೆ ಬಂದ್ಬಿಟ್ಟು ಇಲ್ಲ ಬೇಕೇ ಬೇಕು. ಬೆಳಗ್ಗೆ 10 ಗಂಟೆಗೆ ಬಂದಿದ್ದಾರೆ, 10-11 ಗಂಟೆ ಆಗಿದೆ. ಈ ಸತಿಗೆ ಬಂದ್ಬಿಟ್ರೆ ದುಡ್ಡುಗಳು ಎಲ್ಲಿ ತರ್ತಾರೆ ಅವರು? ತಂದು ನಿಧಾನಕ್ಕೆ ಕೊಡ್ತಾರೆ, ಇಲ್ಲ ಟೈಮ್ ಕೊಡ್ಬೇಕು. ಇಲ್ಲ ಒಂದು ಬಿಫೋರ್ 1 ದಿವಸ ಮುಂಚೆ ನೀವು ಫೋನ್ ಮಾಡಬೇಕು, ನಾಳೆ ಬರ್ತೀವಮ್ಮ, ರೊಕ್ಕ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ ಅಂತ. ಏಕಾಏಕಿ ಇವತ್ತೇ ನೀವು ಫೋನ್ ಮಾಡಿ ಇವತ್ತೇ ಬಂದರೆ ಹೆಂಗ್ ದುಡ್ಡು ಅಡ್ಜಸ್ಟ್ ಆಗುತ್ತೆ ನಿಮಗೆ? ನಿಮ್ಗೆ ಯಾರು ಹೇಳಿದ್ರು ಮಾಡೋಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ನಾನು ಮಾತಾಡಿದೆ. ಮಾಡಿದ್ರೆ ಅವನು ಇಲ್ಲ ಸರ್ ನಾವು ದುಡ್ಡು ತಗೋಬೇಕಾದ್ರೆ ಗೊತ್ತಾಗಲ್ಲ ನೀವು ಹಂಗೆ ಹಿಂಗೆ ಅಂತ ನನಗಂದ. ಯಾರು ಕೇಳಿ ಕೊಟ್ಟಿನಿ ನಿನ್ನ ದುಡ್ಡು ಅಂತ ಕೇಳಿದೆ ನಾನು. ನೀವು ಅವತ್ತು ಮಾತಾಡಿರಲ್ಲ, ಅವತ್ತು ನಾನು ಯಾವಾಗ 3 ವರ್ಷದ ಕೆಳಗೆ ನಾನು ಮಾತಾಡಿರೋದು. ಅವಾಗ ಏನು ಹೇಳಿದ್ರೆ ಇಷ್ಟು ಕೊಡ್ತೀವಿ, ಇಷ್ಟಿಲ್ಲ ಅಂತ ನೀವು ನನಗೆ ತಿಳಿಸಿದ್ರ, ನನಗಾಗಲೇ ಹೆಸರು ತಿಳಿಸಿರಾ, ಇಷ್ಟು ಕೊಡ್ತಾ ಇದೀವಿ ಇಷ್ಟಿಲ್ಲ ಅನ್ನೋದು, ಹೆಂಗೆ ನಿಮ್ಮ ಕತೆ ಅಂತ ಬೈದೆ ನಾನು. ಅದಕ್ಕೆ ನಾನು ಹಂಗೆ ನಿಮ್ದು ನೋಡಿದ್ರಲ್ಲ, ಅದಕ್ಕೆ ನಾನೇನು ತಪ್ಪಾಗಿರೋ ನಾನು ಬಿಹೇವಿಯರ್ ಮಾಡಿಬಿಟ್ಟೆ ಅವ್ರ ಹತ್ರ ಅಂತಂದು ಅದಕ್ಕೆ ನಿಮ್ಮಂತ ಚರ್ಚೆ ಬರೋದು ನಮಗೂ ಒಂದು ಡೌಟ್ ಕ್ಲಿಯರ್ ಆಗ್ಬಿಡುತ್ತಲ್ಲ. ಈಗ ಏನಿಲ್ಲ, ಒಂದೇನಂದ್ರೆ ನೀವು ದುಡ್ಡು ತಗೊಂಡಿರ್ತೀರಿ, ನೀವು ಕಟ್ಬೇಕು ತಗೊಂಡಿರೋದನ್ನ. ಅದ್ರ ಒಂದೇನಂತ ಸುಮ್ನೆ ದುಡ್ಡು ಕೊಡ್ತಾರೆ ಅವರು ಅಂತ ವಿನಾಕಾರಣ ತಗೊಂಡು ಇಲ್ಲಿ ಬಹಳ ಜನ ಏನಾಗ್ತಿದಾರಂದ್ರೆ ಈ ಆದಾಯನ ಮೀರಿ ಖರ್ಚುಗಳನ್ನ ಹೆಚ್ಚಿಸ್ಕೊಳ್ತಿದಾರೆ. ಅದು ಸಮಸ್ಯೆ ಆಗ್ತೈತೆ. ಹೌದೌದು. ನಾನು 1000 ರೂಪಾಯಿ ದುಡಿತೀನಪ್ಪ ಅಂದಾಗ ನನ್ ಖರ್ಚು 500-600 ಇದ್ರೆ ಏನ್ ಅನ್ಸಲ್ಲ. ಹೌದೌದು, ಕರೆಕ್ಟ್. ಅದು ಈಗ ಸುಮಾರು ಸಂಘಗಳಲ್ಲಿ ತಗೊಳ್ಳೋದು ಅಲ್ವಾ? ಹೌದೌದು. ಸುಮಾರು ಸಂಘದಲ್ಲಿ ತಗೊಂಡು ಹಿಂಸೆ ಅನುಭವಿಸಂಗ ಆಗುತ್ತೆ. ಇನ್ನು ಮುಂದಾದ್ರೂ ಸಾಲಗಳು ತಗೊಳ್ಳುವಾಗ ಅವ್ರಿಗೆ ಕೇಳ್ಬೇಕು, ನೋಡ್ರಪ್ಪ ನೀವು ವಾರದಕ್ಕಂತ ತಿಂಗ್ಳಕ್ಕಂತ ಅಲ್ವಾ? ಹೌದೌದು. ಆಗಲ್ಲ. ವಾರ ಅಂದ್ರೆ 1 ವಾರ ಮುಗಿದು ಅದು ಎಷ್ಟೊತ್ತು 1 ವಾರ ಬರೋಷ್ಟೊತ್ತಿಗೆ 1 ವಾರ ಬರೋದು ಎಷ್ಟೊತ್ತನ ಈಗ ಮಾತಾಡಿ ವಾರ ಬಂದ್ಬಿಡುತ್ತೆ. 1 ವಾರ ಸುಮ್ನೆ ಹಿಂಗೆ ಇವ್ರು ಮಂತ್ಲಿ ಬಳ್ಳಾರಿ ಅವರೆಲ್ಲ ಬಹಳ ಜನ ಕೊಟ್ಟಿದ್ದಾರೆ. ಅಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ. ಮಂತ್ಲಿ ಇರೋದು ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ನಾವ್ ಹೇಳಲ್ಲ. ಅದನ್ನ ಕೇಳೋ ರೀತಿಯಾಗಿ ಕೇಳ್ತಿಲ್ಲ. ಬಜಾರ್ ನಿಂತ್ಕೊಂಡ್ಬಿಟ್ಟು ಅವನು ಮಾತಾಡಿದ್ರೆ ಅಲ್ಲ, ದುಡ್ಡು ಕೊಟ್ಟು ಯಾವಾಗ್ಲೂ ಅಷ್ಟೇನೆ ಮಾಡೋದು. ಬರೀ ಈಗ ನೀವು ಬರೀ ಫೈನಾನ್ಸ್ ನವ್ರದೊಂದೇ ಮಾತಾಡ್ತಿದ್ದೀರಿ. ಯಾರೋ ಒಬ್ನು ನಮಗ್ ಬಹಳ ಗೊತ್ತಿರೋನು ನಮ್ ಆಪ್ತ ಅನ್ಕೊಂಡಿರ್ತೀವಲ್ಲ, ಅವರು ಹಂಗೇನೆ 4 ದಿನ ನೀಟಾಗಿ ಮಾತಾಡ್ತಾರೆ, ಆಮೇಲೆ ಅವರು ಬಜಾರ್ದಾಗೆ ನಿಂತ್ಕೊಂಡು ಮಾತಾಡ್ತಾರೆ. ಬಹಳ ಜನ ಏನ್ ಮಾಡ್ತಾ ಇದಾರೆ, ಸುಮ್ಮನೆ ದುಡ್ಡು ಕೊಟ್ರು ಅಂತ ತಕ್ಷಣ ಎಲ್ಲರೂ ತಗೊಳ್ತಿದಾರೆ. ಹೌದೌದು, ಅದೇ ಬಂದಿರೋ ಪರಿಸ್ಥಿತಿ. ಯಾವ್ದಕ್ಕೂ ಜನ ಯೋಚನೆ ಮಾಡ್ತಿಲ್ಲ. ಹೌದೌದು. ಇವಾಗ ಒಂದ್ ಹಬ್ಬ ಮಾಡೋದಕ್ಕೆ ಮೊದ್ಲು ಒಂದ್ 5-10 ಸಾವಿರ ಸಿಕ್ಕರೆ ಹೆಂಗೋ ಹಬ್ಬ ಮಾಡ್ತೀವಪ್ಪ ಅಂತ ಅನ್ಕೊಳ್ಳೋರು. ಇವಾಗ 5-10 ಸಾವಿರಕ್ಕೆ ನಿಲ್ಲಂಗಿಲ್ಲ, 1 ಲಕ್ಷ ರೂಪಾಯಿ ಬೇಕಂತಾರೆ. ಹೌದೌದು, ಬಡ್ಜೆಟ್ ಹಂಗೆ ಐತೆ, ಬೆಲೆನೂ ಹಂಗಿದಾವಲ್ಲ. ಅಲ್ಲ, ಬೆಲೆ ಇರ್ಲಿ, ಬೆಲೆ ಒಂದೇನಾಗುತ್ತೆ ಅಂದ್ರೆ ಯಾವಾಗ ನಮ್ಮ ಹತ್ರ ಎಕ್ಸ್ಟ್ರಾ ಒಂದಷ್ಟು ದುಡ್ಡು ಬಂತಲ್ಲ, ಎಕ್ಸ್ಟ್ರಾ ದುಡ್ಡು ಬಂದಾಗ ಬೆಲೆ ಎಷ್ಟಾದ್ರೂ ಇರ್ಲಿ, ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ, ತಗೊಂಡ್ಬಿಡ್ತೀವಿ. ಹಂಗ ಆಗೋಗ್ಬಿಡುತ್ತು. ಸರಿ, ಈಗ ಅವ್ರು ಏನಂದ್ರು? ಏನಿಲ್ಲ, ಹಂಗೆ ನಮ್ ತಾಯಿ ನಮ್ಮ ಅಣ್ಣಾರು ಬೈದ್ರ, ನನಗೆ ಬೈದ್ರ, ಕೊಟ್ಟಾರಪ್ಪ ಮತ್ತೆ ಕೇಳ್ತಾರೆ ನೀನ್ ನಂಗೆ ಸಿಟ್ಟಾದ್ರೆ ಹೆಂಗೆ ಅಂದ. ನಾನು ಕೇಳೋದಕ್ಕೆ ಅವನ್ನ ನನ್ ಸಿಟ್ಟಾಗ್ಲಿಲ್ಲ. ಅವ್ನ್ ಮಾತಾಡೋ
ಸ್ವಲ್ಪ ನನಗೆ ಸರಿ ಬರಲಿಲ್ಲ ನನಗೆ. ಹ್ಮ್ ವಯಸ್ಸಿಗೆ ಮೀರಿದ ಒಂದು ಹುಡುಗಾಕಿ ಹೆಂಗಿರ್ಬೇಕು ಕೇಳ್ಬೇಕು. ಈಗ ಸಾಲ ಮಾಡ್ಯಾರ ಅಂದ್ಬಿಟ್ರೆ ಗಲಾಟೆ ಮಾಡ್ದಟ್ಟಿ ಕಟ್ಬಿಟ್ರೆ ಕಟ್ತಾರ ಭಯ ಇಲ್ಲ. ಈ ಸಾಲ ಅಂದ ತಕ್ಷಣ ಹೆಂಗಂದ್ರೆ ಹಂಗೆ ಮಾತಾಡಂಗೂ ಇಲ್ಲ ಅವರು. ಮತ್ತೆ ಅದಕ್ಕೆ ನಾನು ಅದನ್ನೇ ಹೇಳಿ ಕೇಳಕ್ ನಾನು ಬೇಡ ಅಂದಿಲ್ಲ, ಕೇಳೋ ರೀತಿಯಾಗಿ ಕೇಳ್ಬೇಕಾ. ಅದು ಬಿಟ್ಬಿಟ್ಟು ನಾನು ಹೋಗೋದೇ ಇಲ್ಲ ಕೊಡ್ಲಿಲ್ಲ ಅನ್ನೋದು, ಇಲ್ಲಾಂದ್ರೆ ಹೊರಗೆ ನಿಂತ್ಕೊಂಡು ಬಾಯಿ ಮಾಡೋದು ಏನ್ ಬರುತ್ತೆ. ಫಸ್ಟ್ ಆಫ್ ಆಲ್ ಆನ್ ಹೇಳೋದು ಹೊರಗೆ ನಿಂತ್ಕೊಂಡು ಬಾಯಿ ಮಾಡೋದು ಏನ್ ಬರುತ್ತೆ. ಇವಾಗ ನೀವು ನಿಮ್ಮ ಹತ್ರ ನಾನು ಇಸ್ಕೊಂಡಿರ್ತೀನಿ, ಸೊ ನೀವು ಬಂದು ಕೇಳ್ತೀರಂದಾಗ ಹೊರಗೆ ನಿಂತ್ಕೊಂಡು ಕೇಳೋದಕ್ಕೂ ಒಳಗೆ ನಿಂತ್ಕೊಂಡು ಕೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ. ಅದನ್ನ ನಾನು ಅವನ್ನ ಅವಾಯ್ಡ್ ಮಾಡಿದೆ. ಬಹಳ ಜನ ಒಂದೇನಾಗಿದಾರಂದ್ರೆ ಇವ್ರು ವಸೂಲಿ ಮಾಡಕ್ ಬರೋರಿದಾರಲ್ಲ, ಅವ್ರದೇ ಫಾಲ್ಟ್ ಆಗಿದೆ. ಮೆಂಟಾಲಿಟಿ ಹೆಂಗಿದೆ ಅಂದ್ರೆ ನಾವ್ ಇವ್ರಿಗಿಂತೂ ಗ್ರೇಟ್, ನಾವ್ ಇವ್ರಿಗಿಂತ ಮೇಲಿದೀವಿ, ಇವ್ರು ಸಾಲ ಮಾಡಿರೋರು ಇವ್ರು ಅನ್ನೋ ಫೀಲ್ ಐತೆ. ನಾವೇ ಕೊಟ್ಟಿದೀವಿ ನಮ್ದೇ ದುಡ್ಡು ಅನ್ನೋ ಫೀಲ್ ಆಗಿ ವಸೂಲಿ ಮಾಡೋರು ಬರ್ತಾರೆ. ಅವ್ರು ಆಕ್ಚುಲಿ ಅವ್ರು ಏನ್ ಫೈನಾನ್ಸ್ ಮಾಡಿರೋರು ಏನು ಅವ್ರು ಚೀಫ್ ಇರ್ತಾರಲ್ಲ ಅವರೆಲ್ಲ ನೀಟಾಗಿ ವಸೂಲಿ ಮಾಡ್ರಿ ಹಂಗಿಂಗಂತ ಏನಾನ ಗೈಡ್ಲೈನ್ಸ್ ಕೊಟ್ಟಿದ್ರು ಕೂಡ ಈ ವಸೂಲಿಕಾರದ ಅರ್ಧ ತಲೆನೋವು ಆಗ್ತೈತೆ. ಯಾಕೆ ಅಂತಂದ್ರೆ ಅವ್ರು ಎಲ್ರು ಹಂಗೆ ಇರಂತಾರೆ. ಅವ್ರು ದುಡ್ಡು ತಗೊಂಡಿದೀವಿ, ದುಡ್ಡು ತಗೊಂಡಿಲ್ಲ ಅಂತ ಎತ್ತಾಕ ರೆಡಿ ಇಲ್ಲ. ಹೌದು. ಇಲ್ಲೆಲ್ಲರ ಸಮಸ್ಯೆ ಏನಾಗಿರೋದಪ್ಪ ಅಂದ್ರೆ ಇದನ್ನ ಯಾರು ಎತ್ತಾಕಕ್ ನೋಡ್ತಿಲ್ಲ. ಈ ಕೆಲವ್ರು ಏನ್ ಮಾಡ್ತಾರೆ, ಎತ್ತಾಕಕ್ ಇವನ್ನೆಲ್ಲ ಏನೋ ಮಾಡ್ತಾರಂತ ಎತ್ತಾಕಕ್ ಮಾಡ್ತಿಲ್ಲ. ವಸೂಲಿ ಮಾಡೋದನ್ನ ಅದೇನ್ ಮರುಪಾವತಿ ಮಾಡಿಸ್ಕೊಳ್ಳೋದಿದೆಯಲ್ಲ ಅದಕ್ಕೆ ಒಂದಷ್ಟು ಟೈಮ್ ಕೊಟ್ಟು ಇಲ್ಲ ಅಂತಂದ್ರೆ ಸುಧಾರಿಸ್ಕೊಳ್ಳೋ ಲೆಕ್ಕಕ್ಕೆ ಆಗ್ಬೇಕು. ಬ್ಯಾಂಕ್ಗಳೇ ಸುಧಾರಿಸ್ಕೊಳ್ತವೆ ಅಂತ ಕೇಳಿದೆ. ನಾನು PKGP ಲೋನ್ ಮಾಡಿದೀನಿ, 50,000 ರೂಪಾಯಿ ಲೋನ್ ಕಟ್ಟಬೇಕು ಸರ್. ಈಗ ಆಗಲ್ಲ ಸರ್, ಪರಿಸ್ಥಿತಿ ಹಿಂಗಿದೆ ಅಂತ ನಾನು ಮ್ಯಾನೇಜರ್ಗೆ ಇಲ್ಲಿಗೆ 2 ಸರಿ ಹೇಳಿದೆ. 4 ವರ್ಷ ಪಾಪ ಕೇಳೇ ಇಲ್ಲ ನಮ್ಗೆ. ಈಗ ಕನಿಷ್ಠ ಒಂದ್ 5 ತಿಂಗಳ ಒಂದ್ 5,000 ಕಂತು ಬರುತ್ತೆ ಅಂತ ಇಟ್ಕೊಳ್ರಿ, ಒಂದ್ 2,000 ಕಟ್ಟಿದ್ರು ಕೂಡ ಕಟ್ಸ್ಕೊಳ್ತಾರೆ ಅಲ್ವಾ. ಅದು ಆತರ ಇರ್ಬೇಕು. ಆದ್ರೆ ಇವರು ಈ ಮೈಕ್ರೋ ಫೈನಾನ್ಸ್ ಹಂಗಲ್ಲ. ಎಷ್ಟಂತ ಇರುತ್ತೋ ಅಷ್ಟು ಒಟ್ಟಿಗೆ ಅವ್ರು ಇನ್ ಟೈಮ್ ಅಲ್ಲಿ ಕ್ಲಿಯರ್ ಆಗ್ತಾ ಹೋಗ್ಬೇಕು. ಹೌದು. ಇನ್ನ ಒಂದ್ ಏನ್ ಮಾಡಿದಾರಣ್ಣ, ಇನ್ಶೂರೆನ್ಸ್ ಅಂತ ಮಾಡಿದಾರೆ ಕೆಲವು ಹೆಣ್ಮಕ್ಳು. ನಮಗೂ ಗೊತ್ತಿಲ್ಲ. ಯಾವ್ದ್ರಲ್ಲಿ ಮೈಕ್ರೋದಲ್ಲೂ ಮಾಡ್ಯಾರ ಅಥವಾ ಇದು ಗ್ರಾಮೀಣದ? ಅಲ್ಲ ಮೈಕ್ರೋದವ್ರು, ಇದು ಮೈಕ್ರೋ ಫೈನಾನ್ಸ್ ಇವರು. ಅಲ್ಲ ಮೈಕ್ರೋ ಫೈನಾನ್ಸ್ ಅವ್ರು ಯಾಕೆ ಮಾಡಿಸ್ಕೊಂತಾರೆ ಇನ್ಶೂರೆನ್ಸ್? ಅದೇನೆ ನನಗ್ ಗೊತ್ತಿಲ್ಲ. ನಾನು ಎಷ್ಟು ಮಾಡಿದ್ರಿ ಎಷ್ಟಿಲ್ಲ ಅಂತ ಮೊನ್ನೆ ನಾನು ಅವ್ನ ಮನೆ ಕರ್ಕೊಂಡು ಸೈಲೆಂಟ್ ಆಗಿ ಕೇಳ್ದಣ್ಣ ಎಲ್ಲ ಮ್ಯಾಟ್ರನ್ನ. ಸರ್ ಹಿಂಗ್ ತಗೊಂಡಿದ್ದಾರೆ, ಅದ್ರಾಗ ಇನ್ಶೂರೆನ್ಸ್ ಯಾಕೆ ಅಂತ ದುಡ್ಡು ಕಟ್ ಮಾಡ್ಕೊಂಡಿದ್ವಿ ಅಂತ. ಸರಿ, ಇನ್ಶೂರೆನ್ಸ್ಗೆ ನೀವು ದುಡ್ಡು ಕಟ್ ಮಾಡ್ಕೊಂಡಿಲ್ಲ ಅಂದ್ಮೇಲೆ ನಿಮ್ ದುಡ್ಡು ನಾವು ಕಟ್ಟೋವರಿಗೆ ಮಾತ್ರ ಇನ್ಶೂರೆನ್ಸ್ ಡೇ ಇರುತ್ತೆ ಅಂತ ಹೇಳೋದು. ಅವ್ರ ದುಡ್ಡು ಯಾವಾಗ ಕ್ಲಿಯರ್ ಆದ್ರೆ ಇನ್ಶೂರೆನ್ಸ್ ಹೋದಂಗೆ ಅಂತ ಅದು. ಹಂಗೆ ಇರುತ್ತೆ. ಆ ನಂತರ ಅದು ಇಷ್ಟು ವರ್ಷ ಅಂತ ಮಾಡ್ಬಿಟ್ಟಿರ್ತಾರೆ, ಅಲ್ಲಿ ಆ ಮಧ್ಯದಲ್ಲಿ ತೆಗಿಯಕ್ ಬರಲ್ಲ. ನನಗೆ ಅವ್ರೆಲ್ಲ ಕ್ಲೈಮ್ ಮಾಡ್ಕೊಳ್ತಾರೆ. ಅವ್ರು ಲಾಸ್ಟ್ ಲಾಭ ಮಾಡ್ಕೊಂತಾರದ್ನ. ಅವರೇ ಕ್ಲೈಮ್ ನಮಗೇನು ಬೆನಿಫಿಟ್ ಸಿಕ್ಕಂಗೆ ಅದು ಏನಿಲ್ಲ ಅಷ್ಟೇ. ಅವ್ರಿಗೆ ಇವಾಗ ಒಂದೇನಂದ್ರೆ ನಿನಗೆ ಅರ್ಜೆಂಟ್ ಐತಾ, ಎಲ್ಲಿ ಸೈನ್ ಮಾಡಂದ್ರು ಮಾಡ್ತಿ, ಎಲ್ಲಿ ಹೆಬ್ಬೆಟ್ಟು ಹೊತ್ತಂದ್ರು ಓದ್ತಿ, ಏನ್ ಹೇಳಿದ್ರು ಕೇಳ್ತಿ. ಇವಾಗ ಸದ್ಯಕ್ಕೆ ದುಡ್ಡು ಬೇಕಪ್ಪ ಅಂತ ಅಲ್ವಾ. ಮತ್ತೆ ಹಂಗಿದ್ದಾಗ ಅವ್ರು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂತಂದ್ರೆ ನೀವ್ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಬಾಂಡ್ ನಿಮ್ಮ ಹತ್ರ ಇದೆಯಲ್ಲ, ಈಗ LIC ಸಂಬಂಧಪಟ್ಟಂಗೆ ಅಲ್ಲಿ ಏಜೆಂಟ್ ಹತ್ರ ನೀವು ವಿಚಾರಿಸ್ಬೇಕು ಅದನ್ನ. ಇದು ಏನು ಅಂತ ವಿಚಾರಿಸ್ಕೊಂಡು ಇನ್ ಕೇಸ್ ಇಲ್ಲ ಇದು ಫೇಕ್ ಅನ್ನೋದಾದ್ರೆ ಮುಲಾಜಿಲ್ದಂಗೆ ಆ ಡಾಕ್ಯುಮೆಂಟ್ ಇಟ್ಕೊಂಡು ಹೋಗಿ ಇದು ಫೇಕು ಅಂತ ಹೇಳಿ ನೀವು ಅವ್ರು ಯಾರು ಮಾಡಿದಾರಲ್ಲ ಯಾವ್ದು ಫೈನಾನ್ಸ್ ಅಂದ್ರಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು ಅಷ್ಟೇ. ದುಡ್ಡು ಇವ್ರ ದುಡ್ಡು ಇವ್ರಿಗೆ ಕಟ್ತೀವಿ ನಾವು, ಅದು ಬೇರೆ ವಿಷಯ. ಆದ್ರೆ ನಮ್ಮ ಇನ್ಸೂರೆನ್ಸ್ ದುಡ್ಡನ್ನು ಇವ್ರು ತಗೊಂಡಿದ್ದಾರೆ, ಇನ್ಸೂರೆನ್ಸ್ ದುಡ್ಡು ಅಂತ ಆದ್ಮೇಲೆ ಅದು ಯಾವತ್ತೋ ಒಂದಿನ ಬರ್ಲೇಬೇಕು ನಮಗೆ. ಅದು ಈ ತರದ್ದು ಇದನ್ ಮಾಡ್ತಾ ಇದಾರೆ ಇವರು ಅಂತ ಹೇಳಿ ನೀವು ಒಂದ್ ಕಂಪ್ಲೇಂಟ್ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಮಾಡ್ಬೇಕು. ಈಗ ಸುಮ್ನೆ ಇದ್ರೆ ಏನೂ ಆಗಲ್ಲ. ಮತ್ತೆ ಅವ್ರು ದುಡ್ಡು ತಗೊಂಡಿರೋದನ್ನ ನಾವು ಕಟ್ಬೇಕು. ನೀವು ಕಟ್ಟೋಣ ದುಡ್ಡು, ನಾವು ಎತ್ತಾಗಕ್ಕೆ ರೆಡಿ ಇಲ್ಲ. ಪಾಪ ಅವ್ರು ನಮ್ ಟೈಮ್ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಕೊಡೋಣ. ಅವ್ನ್ ಕೇಳಂತ ವಿಧಾನ, ಕೇಳಂತ ಮೆಂಟಾಲಿಟಿ ಅವ್ರ ಹತ್ರ ಇಲ್ಲ. ಬಜಾರ್ದಲ್ಲಿ ನಿಂತ್ಕೊಂಡ್ಬಿಟ್ಟು ಅಲ್ಲಣ್ಣ, ಈ ಹಳ್ಳಿ ಊರುಗಳಿಗೆ ನಿಮ್ಗೆ ಗೊತ್ತಲ್ಲ, ಹಳ್ಳಿ ಊರಲ್ಲಿ ಇಲ್ಲಿ ಒಂದು ಅವ್ರಿಗೆ ಅವೆಲ್ಲ ಯೋಚನೆ ಮಾಡಲ್ಲ ಅವರು. ಅದೇ ಅಲ್ವಾ. ಮೊದ್ಲೆಲ್ಲ ಒಂದ್ ಗುಂಪು ಸೇರಿತ್ತು ಅಂದ್ರೆ ಇಲ್ಲ ಒಂದ್ ಕಡೆ ಒಂದ್ ಅವಿನಾಭಾವ ಸಂಬಂಧಗಳಿರೋವು, ಅವೆಲ್ಲ ಇವತ್ತೆಲ್ಲ ಹಾಳಾಗೋಗ್ತದವು ಅಲ್ವಾ. ಹೌದಣ್ಣ, ಕರೆಕ್ಟ್. ಹಂಗೆ ನೀವು ಅದು ಇನ್ಸೂರೆನ್ಸ್ ಏನನ್ನ ನೋಡ್ಬೇಕು. ಇನ್ಸೂರೆನ್ಸ್ ನೋಡ್ಕೊಂಡು ಅದನ್ನ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಮಾಡ್ಬೇಕು. ಅದೇ ಇಲ್ಲ ಅದು ಯಾವ್ದು ಬಾಂಡ್ ನೋಡ್ಬಿಟ್ಟು ಅದನ್ನ ಚೆಕ್ ಮಾಡಿಸಿದ. ಬಾಂಡ್ ನೋಡಿ ಚೆಕ್ ಮಾಡಿಸ್ಬಿಟ್ಟು ಅದು ಇದು ಆಗಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ರಿ, ಕೇಸ್ ಮಾಡ್ರಿ. ಅದ್ರಾಗೆ ಒಂದು ಟೈಮಿಂಗ್ ಈಗ ಒಂದು ಯಾವುದೇ ಒಂದು ಕಂಪನಿ ಆಗಿರ್ಲಿ, ಯಾವುದೇ ಒಂದು ಆಫೀಸ್ ಆಗಿರ್ಲಿ ಬರ್ಲೇಬೇಕು ವಾಪಸ್. ಈಗ ಬೆಳಿಗ್ಗೆ 10 ಗಂಟೆಲಿಂದ 4 ಗಂಟೆವರೆಗೆ ಆಫೀಸ್ ಬ್ಯಾಂಕ್ನೇ ಓಪನ್ ಇರ್ತವೆ.
ಅವ್ರು ಬ್ಯಾಂಕ್ನವ್ರು ಬಂದ್ರು ಸಮೇತ 1 2 3 4 ಟೈಮ್ಸ್ ಅವ್ರು ಆಪ್ಷನ್ ಕೊಟ್ಟು ಆಮೇಲೆ ಅವ್ರು ನೋಟಿಸ್ ಕಳಿಸ್ತಾರೆ. ಇವ್ನು ಏಕಾಗಿ 1 ವಾರ 10 ವಾರ ಕಟ್ಟಿಗೆ ಬಂದಿದ್ದಾರೆ ಅಂದ್ರೆ ಇನ್ನು 1 ವಾರ ಅದು ಹಬ್ಬ ಇರೋದ್ರಿಂದ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗದಲ್ಲೇ ಅವ್ರನ್ನ ಬಾಯ್ ಮಾಡ್ಬಿಟ್ರೆ. ಅದನ್ನೇ ಅದಕ್ಕೆ ಇದನ್ನ ಹೇಳ್ರಿ. ಜೊತೆಗೆ ಇದು ಇನ್ಸೂರೆನ್ಸ್ ಬಗ್ಗೆ ನೀವು ಅಲ್ಲಿ ಈಗ ಅಲ್ಲೇ ಇದೆಯಲ್ಲ, ಊರಲ್ಲಿ ಇದೆಯಲ್ಲ ಇನ್ಸೂರೆನ್ಸ್. ನೋಡ್ತೀನಿ ಬೆಳಿಗ್ಗೆ ಅದೇ ಅವ್ನು ಹೇಳಿದ್ದ, ಅದಕ್ಕೆ ನಾನು ನಿಮ್ಮ ಹತ್ರ ನಾನೇನಾದ್ರೂ ತಪ್ಪಾಗಿ ದುಡುಕಿದೆ ಅಂತ ಅಂದ್ಬಿಟ್ಟು. ಹಂಗೇನಿಲ್ಲ, ಒಂದೇನಾಗುತ್ತೆ ಅಂದ್ರೆ ಇಷ್ಟ ದಿನ ನೀವು ನಡ್ಕೊಂಡಿದೀರಿ, ಇವಾಗ ಯಾಕೆ ಮಾತಾಡ್ತಿದ್ದೀರಿ ಅಂದಾಗ ಅವರು ನಿಮ್ಮ ಹತ್ರ ಹೆಂಗಿದಾರೋ ನೀವು ಅವ್ರಿಗೆ ಅಂತ ರಿಯಾಕ್ಷನ್ ಕೊಟ್ಟಿದ್ದೀರಿ. ನಾನು ಅವನ್ನ ಸುಮಾರು ಸಲ ಬರ್ತಾ ಇದ್ದ ನಮ್ಮ ಮನೆ ಹತ್ರ, ನಾನು ಏನು ಯಾವತ್ತವನ್ನೇನು ಮಾತಾಡ್ತಿದ್ದಿಲ್ಲ. ಅದು ಕಟ್ತಾ ಇದ್ದೀವಿ ಇವತ್ತೂ ಕಟ್ಟಿತಾ ಇದೀವಿ. ಇನ್ನೊಂದ್ 2,000 3,000 ಕಮ್ಮಿ ಬರುತ್ತೆ ಅನ್ನೋದಕ್ಕೆ ಅವನು ಅದನ್ನ ಇಲ್ಲಿದ್ದೆಲ್ಲ ಯಾರೋ ಕೋಪ ತಗೊಂಬಂದ್ ನಮ್ ತಲೆ ಮೇಲೆ ಹಾಕಿಲ್ಲ. ನನಗೆ ಸ್ವಲ್ಪ ಚೆರ್ ಅಂತ ಅದ ನೀನ್ ಯಾವ ಫೈನಾನ್ಸಿಂಗ್ ಮಾಡ್ತಾ ಇರೋದು ನೀನು, ಇವತ್ತು 14ನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇದೆ, ದುಡ್ಡು ಎಲ್ಲಿ ತರಬೇಕು, ಏನ್ ಕತೆ, ನಿಂದೇನ್ ರೂಲ್ಸ್ ಐತಾ ಇಲ್ಲ ಅಂತ ನಾನು ಅವ್ನು ಜವಾಯಿಸಿದೆ. ಆಮೇಲೆ ಹೌದು ನೀನ್ ಹೆಣ್ಮಕ್ಳಿಗೆ ಕೊಡ್ಬೇಕಾದ್ರೆ ಗಂಡಸ್ರನ್ನ ಕೇಳಿ ಕೊಡ್ಬೇಕು. ನೀನು ಗಂಡಸ್ರು ಕೇಳಿದ್ರೆ ನೀನ್ ಹೆಣ್ಮಕ್ಳಿಗೆ ಯಾವ ಲೆವೆಲ್ ಕಟ್ತಾರೆ. ಇವರು ಇವಾಗ ಅವ್ರು ಅದನ್ನೇ ಮಾಡ್ತಿರೋದು. ಇವಾಗ ಅವರು ಅದನ್ನೇ ಮಾಡ್ತಿದ್ದಾರೆ. ಏನು ಗಂಡ್ ಮಕ್ಳನ್ನ ಕೇಳಲ್ಲ, ಗಂಡ್ ಮಕ್ಳನ್ನ ಕೌಂಟ್ ತಗೊಳಲ್ಲ. ಹೌದು, ಮನೆಗೆ ಹೆಣ್ಮಕ್ಳು ಯಾರು ಇರ್ತಾರೋ ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಬಿಟ್ಟು ಕಾರ್ಡ್ ಕೊಟ್ಟಿಟ್ಬಿಟ್ಟು ಅವ್ರಿಗೆ ಅಕೌಂಟ್ಗೆ ರೊಕ್ಕ ಹಾಕಿದಾಗ ನೀವು ಸೈನ್, ನಮಗೆ ಸೈನ್ ಮಾಡಕ್ಕೆ ಏನಾಯ್ತು ನಮ್ಗೇನ್ ಗೊತ್ತು, ನೀನ್ ಇಷ್ಟು ನಾನು ದುಡ್ಡು ಆದ್ರೆ ಇಷ್ಟು ದುಡ್ಡು ಕೊಡ್ತೀನಿ, ನಾಳೆ ನಿಮ್ ಹೆಂಡತಿ ಅಥವಾ ನಿಮ್ ತಾಯಿಯವರು ಕೊಡ್ಲಿಲ್ಲ ಅಂತ ಅಂದ್ರೆ ನೀವು ಅದನ್ನ ಕಟ್ಟಬೇಕು ಅಂತ ನನಗೆ ಹೇಳ್ಬೇಕು. ನೀವು ಇಲ್ಲಿ ಸುಮ್ನೆ ಸೈನ್ ಮಾಡಂತಂದ್ರೆ ನೀನ್ ನನಗೆ ಹೇಳಿದ್ಯಾ? ನೀನು ಹಿಂಗೆ ಕೇಳಿದೆ ನಾನು, ನನಗೆ ನೀನ್ ಹೇಳಿದೀಯಾ? ನನಗೇನ್ ಹೇಳಿದೆ ಸೈನ್ ಮಾಡಿ, ನಾನು ಸೈನ್ ಮಾಡಿದೆ. ಅದು ಯಾವಾಗ ಆಲ್ರೆಡಿ ಫಸ್ಟ್ 50 ಅಂತ ತಗೊಂಡು ತಗೋಬೇಕಾರೆ ನೆಕ್ಸ್ಟ್ ಲಕ್ಷ ಕೊಡ್ಬೇಕಾರೆ ಅವ್ನು ನನ್ನ ಕೇಳೇ ಇಲ್ಲ. ಅವ್ನು ನನಗೆ ಮಾಹಿತಿನೇ ಬಂದಿಲ್ಲ. ಸರಿ ನೀನು ಅವಾಗ್ಲಾದ್ರೂ ಸಮೇತ 50,000 ನಿಮ್ ಮನೆಯವ್ರ ಹತ್ರ 50,000 ಲೋನ್ ಕೇಳಿದಾರೆ, ಒಂದು ಕೊಟೇಶನ್ ಕೊಡ್ರಿ. ಈಗ ಹೆಣ್ಮಕ್ಳು ಯಾವ ಉದ್ದೇಶಕ್ಕೆ ಅವರು ಈಗ ಬೇರೆ ದುಡಿಲಿಲ್ದಾರ ಗತಿ ಹೆಂಗ್ ಕಟ್ಬೇಕು ಅವರು? ಅದೆಲ್ಲ ಏನ್ ಬೇಕಿಲ್ಲ ಅವ್ರಿಗೆ. ಅವ್ರು ದುಡ್ಡು ಕೇಳಿದಾರ ನಾವ್ ಕೊಡ್ತಿದೀವಿ ಅಷ್ಟೇನೆ. ಆಮೇಲೆ ಏನಾಯ್ತು ಯಾರ ಜವಾಬ್ದಾರಿ? ಅಲ್ಲ ಅವ್ರ ಮೈಂಡ್ ಸೆಟ್ ಹೆಂಗಿದ್ಯಾ ಅಂದ್ರೆ ನಾವ್ ಕೊಡ್ತೀವಿ, ನಾವ್ ಆಮೇಲೆ ವಸೂಲಿ ಮಾಡ್ಕಂತೀವಿ ನಾವು. ಅಲ್ಲ ವೀರೇಂದ್ರ ಹೆಗಡೆ ಮೇಲೆ ಕಂಪ್ಲೇಂಟ್ ಆಗ್ತದೆ, ಇವ್ರು ಬಿಡ್ತಾರೆ ಜನ ಇವ್ರನ್ನ. ಈಗ ನಾನು ಕುತ್ಕೊಂಡಿದ್ರೆ 10 ಜನ ಕಟ್ಟದೇ ಇಲ್ಲ ಈಗ. ಅಲ್ಲ ಅದೇ ಇವ್ರು ಒಂದೇನು ಅಂತಂದ್ರೆ ಜನ ಪೂರಾ ಒಂದು ಇದನ್ನೇ ಒಂದು ಫೋರ್ಸ್ ಎದ್ದಾಳ ತನಕನು ಇವ್ರು ಆಟಕ್ ಬಿದ್ದಂಗ ಆಗ್ತಾರೆ. ನಾನು ಹೇಳ್ತೀನಿ ನೋಡ್ರಿ, ಕಟ್ಟನ ಕೊಡಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ನೀನ್ ನೀಟಾಗಿ ಕೇಳಿ, ನಿಧಾನಕ್ಕೆ ಅದು ಜೋರಾಗಿ ಅನ್ಸದೆ ಆಗೋದಿಲ್ಲ, ಕೊಡ್ಲೇಬೇಕು. ಏನದು ಆಯ್ತಪ್ಪ ಕೊಡೋಣ, ನಿನ್ಗೆ ಯಾರಿಲ್ಲ ಅಂದಾರೆ ಹೇಳು ಅಂದ್ರೆ ಅವನು ಇಲ್ಲಿದ್ದೆಲ್ಲ ಮಾತಾಡೋ. ನಾನ್ ಸ್ವಲ್ಪ ಚೆರ್ ಅಂತ, ಅದಕ್ಕೆ ನಾನು ಕಂಪ್ಲೇಂಟ್ ನಮ್ಮ ಲೆವೆಲ್ಗೆಲ್ಲ ಮಾತಾಡಿದೆ ನಾನು. ಅಷ್ಟೇನೆ ಅವನು ಹಂಗೆ ಕೇಳಿಸ್ಕೊಂಡ ಹೋಗ್ತಾನ ಅಷ್ಟೇ. ಅವನಿಗೂ ಭಯ ಬಂತು ಅವಾಗೆ. ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಗೆ ಮಾಡಿದ್ದೆ ಫೋನ್, ಸರ್ ಹಿಂಗ ಆಗಿದೆ ನೋಡಿ ಸರ್. ಯಾರು ಅವನು ಅದೆಲ್ಲ ಯಾಕೆ ಅವ್ನಿಗೆ ಏನ್ ಬೇಕು ಹಬ್ಬ ಹರಿದಿನ ನೋಡಕ್ ಗೊತ್ತಾಗಲ್ಲ ಅಂತ ಯಾವನ ಕೈ ದಡ್ಡ ಹೋಗ ಅವ್ನು ಯಾವನಂತ ಬೈದ. ಯಾವತ್ತು ನಿನ್ನೆ ಬಂದಿದ್ರ? ನಿನ್ನೆ ಸಂಕ್ರಾಂತಿಗೆ. ಸಂಕ್ರಾಂತಿ ದಿನ ಹಬ್ಬ ಐತೆ, ಹಾಲಿಡೇಸ್ ಇದೆ. ಈಗ ನಾವು ಬ್ಯಾಂಕ್ ಅಲ್ಲಿ ನನಗೂ ಗೊತ್ತಿಲ್ಲ ಇವತ್ತು ಹಾಲಿಡೇಸ್ ಅಂದ್ಮೇಲೆ ನಮ್ಗೆ ಹಾಲಿಡೇಸ್ ಅಂತ ಇರ್ತೀವಲ್ಲ, ನಾವು ಆ ಮೈಂಡ್ ಸೆಟ್ ನಾಗ ಇರ್ತೀವಿ. ಇವ್ನ ಏಕಾಏಕಿ ಬೆಳಿಗ್ಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತಂದ್ರೆ ರೆಡಿ ಮಾಡಕ್ಕೆ ನಾವೇನು ಪ್ರಿಂಟ್ ಹಾಕ್ತಿವ? ಹಂಗಾಗಿ ನೋಡಿ, ಅದಕ್ಕೆ ನಾನು ಏನಾದ್ರು ದುಡುಕಿ ಮಾತಾಡ್ಬಿಟ್ಟ ಏನೋ ಹಂಗೆ ನಿಮ್ಗೆ ದೊಡ್ಡನೊಟ್ಟು ಸಲಹೆ ತಿಳ್ಕೊಂಡ್ರೆ ನಮಗೂ ಒಂದು ತಪ್ಪು ಮಾಡಿವ ಅಥವಾ ಸರಿ ಇದೇವ ನಾವು ನಮಗೂ ಅನ್ಸುತ್ತಲ್ವಾ. ಒಂದೇನಾಗಿರ್ತೀಯ ಅಂದ್ರೆ ನೀನ್ ಹೆಂಗ್ ಮಾತಾಡ್ತೀಯೋ ಅದಕ್ಕೆ ತಕ್ಕಂಗೆ ನಾನು ಮಾತಾಡ್ತೀನಿ ಅಷ್ಟೇನೆ ಅಲ್ವಾ? ಹೌದು, ಹಂಗಿರ್ತದ. ಈಗ ಅವನು ಮಾತಾಡಿರ್ತಾನೆ. ಅದಕ್ಕೆ ನಮ್ ತಾಯಿ ನಮ್ಮ ಅಣ್ಣ ನನ್ನಗೆ ಬೈದ್ಬಿಟ್ರೆ, ನೀನ್ ಹಂಗಂದ್ರೆ ಹೆಂಗಪ್ಪ, ರೊಕ್ಕ ಕೊಟ್ಟಾರ ಅವ್ರು, ರೊಕ್ಕ ಕೊಟ್ಟಾಗ ನೀನ್ ಹಂಗೆ ಹೆಂಗಂದ್ರೆ ಅವ್ರನ್ನ ಬೈತದಿಯ ನೀನಂತ ಅಂದ್ರ. ನಾನು ಅವ್ನ್ ಬೈದಿದ್ದು ಈ ತರಕ್ ಬೈದಿದ್ದೆ ಅಂತ ನನ್ನ ಮನೆಗೆ ಹೇಳ್ದೆ. ಅವನು ಸರಿ ಮಾತಾಡಿದ್ರೆ ನಾನು ಸರಿ ಮಾತಾಡೋದು. ಅವ್ನು ಬಜಾರ್ದಾಗ ನಿಂತ್ಕೊಂಡಾಗ ನನಗೆ ಸ್ವಲ್ಪ, ಯಾಕಂದ್ರೆ ನಾವು ಒಂದು ಇದ್ರಾಗಿದ್ದಾಗ ಬಜಾರ್ದಾಗ ನೋಡೋ ಜನಕ್ಕೆ ಏನಾಗುತ್ತಣ್ಣ, ಚೀಪ್ ಆಗಲ್ವಾ? ಹಂಗಾಗಿ ಆರಾಮಿದ್ರಣ್ಣ? ಆರಾಮಿದೀನಿ. ಬಟ್ ಇನ್ ಮುಂದೆ ಸಾಲ ತಗೊಳ್ಳೋದು ಏನಾದ್ರು ಇರುತ್ತಲ್ಲ ಅಣ್ಣ, ಎಚ್ಚರಿಕೆಯಿಂದ ತಗೋಬೇಕು. ಸಾಲ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಅದ್ರ ಬಗ್ಗೆ ಇವತ್ತು ಒಂದೇನು ಅಂತಂದ್ರೆ ವಿನಾಕಾರಣ ಸಾಲಗಾರರಾಗ್ತಿದಾರೆ ಎಲ್ರೂ. ಪ್ರತಿ ಮನೆನೂ ಇವತ್ತು ಸಾಲಗಾರರಾಗಿ ಕುತ್ಕೊಂಡಿದ್ದಾರೆ. ಯಾವ ಮನೆಗೆ ಹೋದ್ರು ಸಾಲ, ಸಾಲ. ಯಾರು ಕೂಡ ಸಾಲ ಇಲ್ಲದ ಜನಗಳು ಇವತ್ತು ಸಿಗೋದು ಬಹಳ ಕಡಿಮೆ ಆಗಿದೆ. ಸಾಲ ಅಂತಂದ್ರೆ ಅವಶ್ಯಕತೆಗೆ ಸಾಲ ಮಾಡ್ಬೇಕು, ಓಕೆ. ವಿನಾಕಾರಣ ಕೆಲವ್ರು ಹೆಂಗೆ ಅಂದ್ರೆ, ನಾನು ಕೆಲವ್ರು ನೋಡಿದೀವಿ 6 ತಿಂಗಳಾಗಿರುತ್ತೆ ಬೈಕ್ ತಗೊಂಡು ಚೇಂಜ್ ಮಾಡೋದಿಕ್ಕೆ ಸಾಲ. ಇನ್ನೊಂದು ಯಾರು ಫೋನ್ ಮಾಡಿದ್ದಾರೆ, ಅವರು ಬೈಕು
ಅಣ್ಣ ತಗೊಂಡಂತೆ, ಅಣ್ಣ ತಗೊಂಡು 6 ತಿಂಗಳಾಗಿದೆ. ತಮ್ಮನಿಗೆ ಬೇಕು, ಇನ್ನು ಸಾಲ ಆಯ್ತಲ್ಲಿ. ಸರಿ, ಇಷ್ಟು ಮುರ್ಕಾಡ್, ಇಷ್ಟು ನನಗೆ ಇಷ್ಟು ಲೆಕ್ಕಕ್ಕೆ ಹಾಕಿ ಒಂದಿಷ್ಟು ಕೊಟ್ಬಿಡಿ. ಈಗ ಅವೆಲ್ಲವೂ ಏನ್ ದುಡಿತದೆ? ಅವ್ರು ಏನ್ ಮಾಡ್ತಾರ ಅಂದ್ರೆ, ಅವ್ರು ಏನಿಲ್ಲ, ಕಾಲೇಜ್ಗೆ ಹೋಗ್ತದಾರ ಇನ್ನು ಅಂತಾರೆ. ಕಾಲೇಜ್ ಹೋಗೋರಿಗೆ ಬೈಕ್ ಬೇಕು. ಅಂದ್ರೆ ಬದುಕು ಸರಾಗವಾಗಿ ನಡ್ಕೊಂಡು ಹೋಗ್ತಾ ಐತೆ. ಯಾವ್ದು ಈಗ ನಮಗೆ ಸದ್ಯ ನಾವು ಒಂದಷ್ಟು ಅನುಕೂಲವಾಗಿದೀವಿ ಅಂದಾಗ ಓಕೆ, ಅವೆಲ್ಲ ಅಲ್ವಾ. ಸಾಲ ತಗೊಳ್ಳುವಾಗ ತಂದೆ ತಾಯಿಗಳು ಕೂಡ ಯೋಚನೆ ಮಾಡ್ಬೇಕು. ಹೌದಲ್ಲ, ನಮ್ಮ ಆದಾಯ ಎಷ್ಟಿದೆ, ನಾವು ಅದನ್ನ ಮೀರಿ ನಮ್ಮ ಖರ್ಚುಗಳನ್ನ ಹೆಚ್ಚು ಮಾಡ್ಕೊಂಡಾಗ ಮುಂದೊಂದ್ ದಿನ ನಾವು ರಿಸ್ಕಿಗೆ ಬೀಳ್ತೀವಿ ಅಂತ ಯೋಚನೆ ಮಾಡ್ಬೇಕು. ಜನ ಅವೇರ್ನೆಸ್ ಆಗದೆ ಹೊರತು ಇಂಥವು ಬ್ರೇಕ್ ಬೀಳಲ್ಲ, ಇಂಥವ್ ನಿಲ್ಲಲ್ಲ ಅಲ್ವಾ. ವಿನಾಕಾರಣ ನೋಡಿ ಇವೆಲ್ಲ ಬೇಕಿಲ್ದವು ಅವತ್ ಮಾಡ್ಕೊಂಡಿದ್ದಕ್ಕೆ ಈಗ ಇದ್ರ ರಿಸ್ಕ್ ನ ಫೇಸ್ ಮಾಡ್ಬೇಕಾಯ್ತು. ಒಂದಷ್ಟು ಅವೇರ್ನೆಸ್ ಬರ್ಬೇಕು. ಹೇಳ್ರಿ ಎಲ್ಲ ಒಂದಷ್ಟು ಜನಗಳಿಗೆ. ಸುಮ್ಮನೆ ವಿನಾಕಾರಣ ಸಾಲ ಕೊಡ್ತಾರ, ತಗೋಬೇಡ್ರಪ್ಪ. ಅವಶ್ಯಕತೆ ಇದ್ರೆ ತಗೋಬೇಕು. ಥ್ಯಾಂಕ್ ಯು ಅಣ್ಣ. ಹಂಗೆ ಹೇಳಿದ್ರೆ ಫೋನ್ ಮಾಡ್ತಿದ್ದೆ ಸ್ವಲ್ಪ. ಖಂಡಿತ. ಓಕೆ, ಥ್ಯಾಂಕ್ ಯು. ಓಕೆ.